ಧರ್ಮಸ್ಥಳ ಶವ ಹೂತಿಟ ಕೇಸ್ನ ಹಿಂದೆ ಬಿದ್ದಿದೆ ಎಸ್ಐಟಿ. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ ಎಸ್ಐಟಿ ವಿಚಾರಣೆಯನ್ನು ನಡೆಸಿರೋದು. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆ ನಡೆದಿದೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಎಸ್ಐಟಿ ಕೇಳಿದೆ. ಸೊ ಇವರ ವಿಚಾರಣೆಯಿಂದ ಮತ್ತೆ ಏನೆಲ್ಲ ಮಾಹಿತಿ ಸಿಗಬಹುದು, ಅದರಿಂದ ಮತ್ತೆ ಯಾವ ರೀತಿ ಟ್ವಿಸ್ಟ್ ಸಿಗಬಹುದು ಕೇಸ್ಗೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ ಕೇಸ್ನ ಹಿಂದೆ ಬಿದ್ದಿದೆ ಎಸ್ಐಟಿ. ಆಂಬ್ಯುಲೆನ್ಸ್ನ ಚಾಲಕ ಹಮೀದ್ಗೆ ಮತ್ತೆ ಎಸ್ಐಟಿ ವಿಚಾರಣೆಗೆ ಕರೆದಿದೆ, ವಿಚಾರಣೆಯನ್ನು ನಡೆಸಿದೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ನನ್ನು ವಿಚಾರಣೆ ಮಾಡಿರೋದು. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಆಂಬ್ಯುಲೆನ್ಸ್ ಚಾಲಕನಿಗೆ ಕೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. ಹಲವರನ್ನ ಕರೆಸಿಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದೆ. ಸದ್ಯ ಆಂಬ್ಯುಲೆನ್ಸ್ ಚಾಲಕರನ್ನು ಕೂಡ ವಿಚಾರಣೆಗೆ ಬರಬೇಕು ಅನ್ನುವಂಥ ಸೂಚನೆ ನೀಡಿ ಅವರನ್ನು ವಿಚಾರಣೆಗೆ ಕರೆಸ್ಕೊಂಡಿರುವಂಥದ್ದು. ಮೊನ್ನೆಯೂ ಕೂಡ ಹಮೀದ್ ಮತ್ತು ಜಲೀಲ್ ಎನ್ನುವಂಥ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರೇನಿದ್ದಾರೆ ಅವರನ್ನು ಎಸ್ಐಟಿ ಸೂಚನೆ ನೀಡಿ ಮೊನ್ನೆ ಶನಿವಾರ ವಿಚಾರಣೆ ಕೂಡ ನಡೆಸಿತ್ತು. ಇವತ್ತು ಮತ್ತೆ ಅವರನ್ನು ಎಸ್ಐಟಿ ಕಚೇರಿಗೆ ಬರಬೇಕು ಅನ್ನುವಂಥ ಸೂಚನೆ ನೀಡಿದ್ರು. ಅದರಂತೆ ಮಧ್ಯಾಹ್ನದ ಮೊದಲು ಜಲೀಲ್ ಅವರು ಬಂದು ವಿಚಾರಣೆಗೆ ಹಾಜರಾಗಿದ್ರು. ಸದ್ಯ ಮಧ್ಯಾಹ್ನದ ಬಳಿಕ ಹಮೀದ್ ಅವರು ಈಗಾಗಲೇ ವಿಚಾರಣೆಗೆ ಎಸ್ಐಟಿ ಕಚೇರಿಗೆ ತೆರಳಿರುವಂಥದ್ದು. ಇವರನ್ನ ಬಹಳ ಬೇರೆ ಬೇರೆ ರೀತಿಯಾದಂಥ ಇವರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕಂದ್ರೆ ಧರ್ಮಸ್ಥಳ ಭಾಗದಲ್ಲಿ ಯಾರಾದರೂ ನೇಣು ಹಾಕೊಂಡಿದ್ರೆ ಅಥವಾ ಅಲ್ಲಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರೆ ಅಂತ ಹೆಣಗಳನ್ನ ಇವರು ತಮ್ಮ ಆಂಬ್ಯುಲೆನ್ಸ್ ಮೂಲಕವಾಗಿ ಸಾಗಾಟ ಮಾಡ್ತಾ ಇದ್ರು. ಅದರ ಜೊತೆಗೆ ಒಂದಷ್ಟು ಅನಾಥ ಶವಗಳೇನಿದೆ ಅದನ್ನು ಕೂಡ ಇವರೇ ಸಾಗಾಟ ಮಾಡ್ತಾ ಇದ್ರು. ಹೀಗಾಗಿ ಇವರಿಗೆ ಆ ಒಂದು ವಿಚಾರವಾಗಿ ಆ ಒಂದು ಪ್ರಕರಣದಲ್ಲಿ ಒಂದಷ್ಟು ಮಾಹಿತಿ ಇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎಸ್ಐಟಿ ಇವರನ್ನ ಮೊನ್ನೆ ಶನಿವಾರ ರಾತ್ರಿ 7:30ವರೆಗೂ ಕೂಡ ವಿಚಾರಣೆಗೆ ಒಳಪಡಿಸಿತ್ತು. ಆ ಬಳಿಕ ಆದಿತ್ಯವಾರ ಇಲ್ಲ, ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅನ್ನುವಂಥ ಸೂಚನೆ ನೀಡಿತ್ತು. ಅದರಂತೆ ಇಬ್ಬರೂ ಕೂಡ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ತೆರಳಿರುವಂಥದ್ದು. ಅವರನ್ನ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ರೀತಿಯಾಗಿ ಪ್ರಶ್ನಿಸಿ ಅವರಿಂದ ಉತ್ತರವನ್ನ ಪಡೆದುಕೊಳ್ತಾರೆ. ಶ್ರೀಪಾದ್ ಪಾಟೀಲ್, ಓಕೆ, ಧನ್ಯವಾದ ಮಾಹಿತಿಗಾಗಿ. ಧರ್ಮಸ್ಥಳ ಶವ ಹೂತಿಟ ಕೇಸ್ನ ಹಿಂದೆ ಬಿದ್ದಿದೆ ಎಸ್ಐಟಿ. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ ಎಸ್ಐಟಿ ವಿಚಾರಣೆಯನ್ನು ನಡೆಸಿರೋದು. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆ ನಡೆದಿದೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಎಸ್ಐಟಿ ಕೇಳಿದೆ. ಸೊ ಇವರ ವಿಚಾರಣೆಯಿಂದ ಮತ್ತೆ ಏನೆಲ್ಲ ಮಾಹಿತಿ ಸಿಗಬಹುದು, ಅದರಿಂದ ಮತ್ತೆ ಯಾವ ರೀತಿ ಟ್ವಿಸ್ಟ್ ಸಿಗಬಹುದು ಕೇಸ್ಗೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ ಕೇಸ್ನ ಹಿಂದೆ ಬಿದ್ದಿದೆ ಎಸ್ಐಟಿ. ಆಂಬ್ಯುಲೆನ್ಸ್ನ ಚಾಲಕ ಹಮೀದ್ಗೆ ಮತ್ತೆ ಎಸ್ಐಟಿ ವಿಚಾರಣೆಗೆ ಕರೆದಿದೆ, ವಿಚಾರಣೆಯನ್ನು ನಡೆಸಿದೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ನನ್ನು ವಿಚಾರಣೆ ಮಾಡಿರೋದು. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಆಂಬ್ಯುಲೆನ್ಸ್ ಚಾಲಕನಿಗೆ ಕೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. ಹಲವರನ್ನ ಕರೆಸಿಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದೆ. ಸದ್ಯ ಆಂಬ್ಯುಲೆನ್ಸ್ ಚಾಲಕರನ್ನು ಕೂಡ ವಿಚಾರಣೆಗೆ ಬರಬೇಕು ಅನ್ನುವಂಥ ಸೂಚನೆ ನೀಡಿ ಅವರನ್ನ ವಿಚಾರಣೆಗೆ ಕರೆಸ್ಕೊಂಡಿರುವಂಥದ್ದು. ಮೊನ್ನೆಯೂ ಕೂಡ ಹಮೀದ್ ಮತ್ತು ಜಲೀಲ್ ಎನ್ನುವಂಥ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರೇನಿದ್ದಾರೆ ಅವರನ್ನ ಎಸ್ಐಟಿ ಸೂಚನೆ ನೀಡಿ ಮೊನ್ನೆ ಶನಿವಾರ ವಿಚಾರಣೆ ಕೂಡ ನಡೆಸಿತ್ತು. ಇವತ್ತು ಮತ್ತೆ ಅವರನ್ನ ಎಸ್ಐಟಿ ಕಚೇರಿಗೆ ಬರಬೇಕು ಅನ್ನುವಂಥ ಸೂಚನೆ ನೀಡಿದ್ರು. ಅದರಂತೆ ಮಧ್ಯಾಹ್ನದ ಮೊದಲು ಜಲೀಲ್ ಅವರು ಬಂದು ವಿಚಾರಣೆಗೆ ಹಾಜರಾಗಿದ್ರು. ಸದ್ಯ ಮಧ್ಯಾಹ್ನದ ಬಳಿಕ ಹಮೀದ್ ಅವರು ಈಗಾಗಲೇ ವಿಚಾರಣೆಗೆ ಎಸ್ಐಟಿ ಕಚೇರಿಗೆ ತೆರಳಿರುವಂಥದ್ದು. ಇವರನ್ನ ಬಹಳ ಬೇರೆ ಬೇರೆ ರೀತಿಯಾದಂಥ ಇವರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕಂದ್ರೆ ಧರ್ಮಸ್ಥಳ ಭಾಗದಲ್ಲಿ ಯಾರಾದರೂ ನೇಣು ಹಾಕೊಂಡಿದ್ರೆ ಅಥವಾ ಅಲ್ಲಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರೆ ಅಂತ ಹೆಣಗಳನ್ನ ಇವರು ತಮ್ಮ ಆಂಬ್ಯುಲೆನ್ಸ್ ಮೂಲಕವಾಗಿ ಸಾಗಾಟ ಮಾಡ್ತಾ ಇದ್ರು. ಅದರ ಜೊತೆಗೆ ಒಂದಷ್ಟು ಅನಾಥ ಶವಗಳೇನಿದೆ ಅದನ್ನು ಕೂಡ ಇವರೇ
ಸಾಗಾಟ ಮಾಡ್ತಾ ಇದ್ರು. ಹೀಗಾಗಿ ಇವರಿಗೆ ಆ ಒಂದು ವಿಚಾರವಾಗಿ ಆ ಒಂದು ಪ್ರಕರಣದಲ್ಲಿ ಒಂದಷ್ಟು ಮಾಹಿತಿ ಇರುವಂತಹ ಸಾಧ್ಯತೆ ಇದೆ. ಹೀಗಾಗಿ SIT ಇವರನ್ನ ಮೊನ್ನೆ ಶನಿವಾರ ರಾತ್ರಿ 7:30 ಕೂಡ ವಿಚಾರಣೆಗೆ ಒಳಪಡಿಸಿತ್ತು. ಆ ಬಳಿಕ ಆದಿತ್ಯವಾರ ಒಂದು ಇಲ್ಲ, ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅನ್ನುವಂಥ ಸೂಚನೆ ನೀಡಿತ್ತು. ಅದರಂತೆ ಇಬ್ಬರೂ ಕೂಡ SIT ಕಚೇರಿಗೆ ವಿಚಾರಣೆಗೆ ತೆರಳಿರುವಂಥದ್ದು. ಅವರನ್ನು SIT ಅಧಿಕಾರಿಗಳು ಬೇರೆ ಬೇರೆ ರೀತಿಯಾಗಿ ಪ್ರಶ್ನಿಸಿ ಅವರಿಂದ ಉತ್ತರವನ್ನ ಪಡೆದುಕೊಳ್ತಾರೆ. ಶ್ರೀಪಾದ್ ಪಾಟೀಲ್, ಓಕೆ, ಧನ್ಯವಾದ ಮಾಹಿತಿಗಾಗಿ. ಧರ್ಮಸ್ಥಳ ಶವ ಹೂತಿಟ ಕೇಸ್ನ ಹಿಂದೆ ಬಿದ್ದಿದೆ SIT. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ SIT ವಿಚಾರಣೆಯನ್ನು ನಡೆಸಿರೋದು. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆ ನಡೆದಿದೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು SIT ಕೇಳಿದೆ. ಸೊ ಇವರ ವಿಚಾರಣೆಯಿಂದ ಮತ್ತೆ ಏನೆಲ್ಲ ಮಾಹಿತಿ ಸಿಗಬಹುದು, ಅದರಿಂದ ಮತ್ತೆ ಯಾವ ರೀತಿ ಟ್ವಿಸ್ಟ್ ಸಿಗಬಹುದು ಕೇಸ್ಗೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ ಕೇಸ್ನ ಹಿಂದೆ ಬಿದ್ದಿದೆ SIT. ಆಂಬ್ಯುಲೆನ್ಸ್ನ ಚಾಲಕ ಹಮೀದ್ಗೆ ಮತ್ತೆ SIT ವಿಚಾರಣೆಗೆ ಕರೆದಿದೆ, ವಿಚಾರಣೆಯನ್ನು ನಡೆಸಿದೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ನನ್ನು ವಿಚಾರಣೆ ಮಾಡಿರೋದು. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಆಂಬ್ಯುಲೆನ್ಸ್ ಚಾಲಕನಿಗೆ ಕೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. ಹಲವರನ್ನ ಕರೆಸಿಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದೆ. ಸದ್ಯ ಆಂಬ್ಯುಲೆನ್ಸ್ ಚಾಲಕರನ್ನು ಕೂಡ ವಿಚಾರಣೆಗೆ ಬರಬೇಕು ಅನ್ನುವಂಥ ಸೂಚನೆ ನೀಡಿ ಅವರನ್ನು ವಿಚಾರಣೆಗೆ ಕರೆಸ್ಕೊಂಡಿರುವಂಥದ್ದು. ಮೊನ್ನೆಯೂ ಕೂಡ ಹಮೀದ್ ಮತ್ತು ಜಲೀಲ್ ಎನ್ನುವಂಥ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರೇನಿದ್ದಾರೆ ಅವರನ್ನು SIT ಸೂಚನೆ ನೀಡಿ ಮೊನ್ನೆ ಶನಿವಾರ ವಿಚಾರಣೆ ಕೂಡ ನಡೆಸಿತ್ತು. ಇವತ್ತು ಮತ್ತೆ ಅವರನ್ನು SIT ಕಚೇರಿಗೆ ಬರಬೇಕು ಅನ್ನುವಂಥ ಸೂಚನೆ ನೀಡಿದ್ರು. ಅದರಂತೆ ಮಧ್ಯಾಹ್ನದ ಮೊದಲು ಜಲೀಲ್ ಅವರು ಬಂದು ವಿಚಾರಣೆಗೆ ಹಾಜರಾಗಿದ್ರು. ಸದ್ಯ ಮಧ್ಯಾಹ್ನದ ಬಳಿಕ ಹಮೀದ್ ಅವರು ಈಗಾಗಲೇ ವಿಚಾರಣೆಗೆ SIT ಕಚೇರಿಗೆ ತೆರಳಿರುವಂಥದ್ದು. ಇವರನ್ನ ಬಹಳ ಬೇರೆ ಬೇರೆ ರೀತಿಯಾದಂಥ ಇವರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕಂದ್ರೆ ಧರ್ಮಸ್ಥಳ ಭಾಗದಲ್ಲಿ ಯಾರಾದರೂ ನೇಣು ಹಾಕೊಂಡಿದ್ರೆ ಅಥವಾ ಅಲ್ಲಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರೆ ಅಂತಹ ಹೆಣಗಳನ್ನ ಇವರು ತಮ್ಮ ಆಂಬ್ಯುಲೆನ್ಸ್ ಮೂಲಕವಾಗಿ ಸಾಗಾಟ ಮಾಡ್ತಾ ಇದ್ರು. ಅದರ ಜೊತೆಗೆ ಒಂದಷ್ಟು ಅನಾಥ ಶವಗಳೇನಿದೆ ಅದನ್ನು ಕೂಡ ಇವರೇ ಸಾಗಾಟ ಮಾಡ್ತಾ ಇದ್ರು. ಹೀಗಾಗಿ ಇವರಿಗೆ ಆ ಒಂದು ವಿಚಾರವಾಗಿ ಆ ಒಂದು ಪ್ರಕರಣದಲ್ಲಿ ಒಂದಷ್ಟು ಮಾಹಿತಿ ಇರುವಂತಹ ಸಾಧ್ಯತೆ ಇದೆ. ಹೀಗಾಗಿ SIT ಇವರನ್ನ ಮೊನ್ನೆ ಶನಿವಾರ ರಾತ್ರಿ 7:30 ಕೂಡ ವಿಚಾರಣೆಗೆ ಒಳಪಡಿಸಿತ್ತು. ಆ ಬಳಿಕ ಆದಿತ್ಯವಾರ ಒಂದು ಇಲ್ಲ, ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅನ್ನುವಂಥ ಸೂಚನೆ ನೀಡಿತ್ತು. ಅದರಂತೆ ಇಬ್ಬರೂ ಕೂಡ SIT ಕಚೇರಿಗೆ ವಿಚಾರಣೆಗೆ ತೆರಳಿರುವಂಥದ್ದು. ಅವರನ್ನು SIT ಅಧಿಕಾರಿಗಳು ಬೇರೆ ಬೇರೆ ರೀತಿಯಾಗಿ ಪ್ರಶ್ನಿಸಿ ಅವರಿಂದ ಉತ್ತರವನ್ನ ಪಡೆದುಕೊಳ್ತಾರೆ. ಶ್ರೀಪಾದ್ ಪಾಟೀಲ್, ಓಕೆ, ಧನ್ಯವಾದ ಮಾಹಿತಿಗಾಗಿ. ಧರ್ಮಸ್ಥಳ ಶವ ಹೂತಿಟ ಕೇಸ್ನ ಹಿಂದೆ ಬಿದ್ದಿದೆ SIT. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ SIT ವಿಚಾರಣೆಯನ್ನು ನಡೆಸಿರೋದು. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆ ನಡೆದಿದೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು SIT ಕೇಳಿದೆ. ಸೊ ಇವರ ವಿಚಾರಣೆಯಿಂದ ಮತ್ತೆ ಏನೆಲ್ಲ ಮಾಹಿತಿ ಸಿಗಬಹುದು, ಅದರಿಂದ ಮತ್ತೆ ಯಾವ ರೀತಿ ಟ್ವಿಸ್ಟ್ ಸಿಗಬಹುದು ಕೇಸ್ಗೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ ಕೇಸ್ನ ಹಿಂದೆ ಬಿದ್ದಿದೆ SIT. ಆಂಬ್ಯುಲೆನ್ಸ್ನ ಚಾಲಕ ಹಮೀದ್ಗೆ ಮತ್ತೆ SIT ವಿಚಾರಣೆಗೆ ಕರೆದಿದೆ, ವಿಚಾರಣೆಯನ್ನು ನಡೆಸಿದೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ನನ್ನು ವಿಚಾರಣೆ ಮಾಡಿರೋದು. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಆಂಬ್ಯುಲೆನ್ಸ್ ಚಾಲಕನಿಗೆ ಕೇಳಿದ್ದಾರೆ.